ಎಲ್ಲ ನನ್ನ ಸಮಸ್ತ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ಇವತ್ತೇ ಅಲ್ಲ, ಸುಮಾರು ವರ್ಷಗಳಿಗೆ ಸುಮಾರು ಹಿಂದಿನಿಂದನೂ 106 ವರ್ಷಗಳಿಂದನೂ ಕನ್ನಡಿಗರ ವಿರುದ್ಧ, ಕನ್ನಡ ಸಮಾಜದ ನಾಯಕರ ವಿರುದ್ಧ 106 ವರ್ಷಗಳಿಂದನೂ ದೊಡ್ಡ ದೊಡ್ಡ ಘನಘೋರ ಕೃತ್ಯಗಳು, ಷಡ್ಯಂತ್ರಗಳು ನಡ್ಕೊಂಡು ಅವರ ಸರ್ವನಾಶ ಮಾಡ್ಕೊಂಡ್ ಬರ್ತಿದ್ದಾರೆ. ಯಾರು 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 ವಲಸಿಗರು. ಈ ವಲಸಿಗರಿಂದ ಕರ್ನಾಟಕಕ್ಕೆ ಎಲ್ಲಷ್ಟು ಕಿಂಚಿತ್ತು ಏನು 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 ಉಪಯೋಗ ಇಲ್ಲ. ಇವರಿಂದ ನಮ್ಗೆ ಕನ್ನಡಿಗರಿಗೆ ಏನು ಉಪಯೋಗ ಇಲ್ಲ. ಅವರು ಬರ್ತಾರೆ, ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ, ಅಷ್ಟಿರ್ಬೇಕು. ಆದ್ರೆ ಕೆಲವರು ಕನ್ನಡ ಸಮುದಾಯದ, ಕನ್ನಡ ಸಮಾಜದ ನಾಯಕರನ್ನ, ಅದು ಯಾವುದೇ ಪಕ್ಷದಲ್ಲಿರಬಹುದು, ಕನ್ನಡಿಗರನ್ನ ನಾಶ ಮಾಡಿ ಅವ್ರ ಅಧಿಕಾರ ಕಿತ್ಕೊಳ್ಳೋದಾಗಿರ್ಬೋದು, ಅವ್ರ ಸಾಮ್ರಾಜ್ಯ ಕಿತ್ಕೊಳ್ಳೋದಾಗಿರ್ಬೋದು, ಅವ್ರ ಆಸ್ತಿ ಲಪಟಾಯಿಸೋದಾಗಿರ್ಬೋದು, ಇಂತಹ ಕೆಲಸನೇ ವಲಸೆ ಮಾಡ್ಕೊಂಡ್ ಬರ್ತಾ ಇರೋದು. ಅಥವಾ ಅವರ ಸ್ವಾರ್ಥಕ್ಕಾಗಿ ಅವ್ರು ಬೆಳೆಯೋದಕ್ಕೋಸ್ಕರ ಏನೇನು ಆಟಗಳಾಡ್ಬೇಕೋ ಎಲ್ಲ ಆಟಗಳಾಡ್ತಾರೆ. ನೋಡಿ, ರಾಜರಾಜೇಶ್ವರಿ ನಗರದ ಶಾಸಕರು ಮುನಿರತ್ನ ನಾಯ್ಡುರವರು, ಇವರು ಆಂಧ್ರ ಮೂಲದಿಂದ ಬಂದು ಇಲ್ಲಿ ಕನ್ನಡಿಗರು, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಜನರು, ಕನ್ನಡಿಗರು, ಸಮಸ್ತ ಕನ್ನಡ ಬಂಧುಗಳು ಅವಕಾಶ ಕೊಟ್ರೆ ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಕನ್ನಡ ಸಮಾಜದ ನಾಯಕರು, ಅದು ಯಾವುದೇ ಪಕ್ಷದಲ್ಲಿ ಇರಬಹುದು, ಇವ್ರ ವಿರುದ್ಧನೇ ಕನ್ನಡದ ಹೆಣ್ಮಕ್ಳನ್ನ ಬಿಟ್ಟು ಅವರನ್ನ ಲೈಂಗಿಕವಾಗಿ ತಳ್ಳಿ ದುರುಪಯೋಗ ಪಡಿಸ್ಕೊಂಡು ಮತ್ತೆ ಅದನ್ನು ಬೆದರಿಕೆ ತಂತ್ರ ಹಾಕಿ ಇವ್ರ ಕೆಲಸಗಳು ಮಾಡಿಸ್ಕೊಳ್ಳೋದು. ಅಥವಾ ಏಡ್ಸ್ ಚುಚ್ಚುಮದ್ದುಗಳು, ಏಡ್ಸ್ ಬರುವಂತಹ ರಕ್ತ ತಗೊಂಡು ಅದು ಚುಚ್ಚುಮದ್ದುಗಳಾಕಿ ಅವರನ್ನ ಸಾಯೋ ತರ ಮಾಡೋದು. ಇನ್ನ ಯಾವ್ಯಾವ ರೀತಿ ಘಟನೆಗಳು ನಡೆದಿದೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಈ ಸುದ್ದಿ, ಮುನಿರತ್ನ ನಾಯ್ಡು ಸುದ್ದಿ ಬಂದಾಗಿಂದ ಈ ತರ ಹಿಂಗ್ ಮಾಡಿದರೆ ಅದು ಕನ್ನಡ ಸಮಾಜದ ನಾಯಕರು, ಅದು ಯಾವುದೇ ಪಕ್ಷದಲ್ಲಿ ಇರ್ಬೋದು, ಅಂತಹ ದೊಡ್ಡ ವಿರೋಧ ಪಕ್ಷದ ನಾಯಕರಾಗಿರ್ಬಹುದು ಅಥವಾ ಮಾಜಿ ಸಂಸದರಾಗಿರ್ಬಹುದು, ಇಂಥ ನಾಯಕರಿಗೆ ಇವ್ರು ಬಿಟ್ಟಿಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರಿಗೆ ಇನ್ ಯಾವ ರೀತಿ ರೋದನೆ ಕೊಟ್ಟಿರ್ಬೋದು, ಯಾವ ರೀತಿ ಶೋಷಣೆ ಮಾಡಿರ್ಬೋದು, ಇನ್ನೆಷ್ಟು ಆಸ್ತಿಗಳು ಲಪಟಾಯಿಸಿರ್ಬೋದು ಇವರು ವಲಸಿಗರು. ಈ ಕೃತ್ಯನ ಈ ಮುನಿರತ್ನ ನಾಯ್ಡು ಮಾಡುವಂತಹ ಒಬ್ಬ ಅಯೋಗ್ಯ ಈ ಕೃತ್ಯನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ತೀವ್ರ ಖಂಡನೆ ಮಾಡ್ತಾ ಇದೀವಿ. ಅದಕ್ಕೆ ನಾನು ಕೇಳ್ಕೊಳ್ಳೋದು, ಸಮಸ್ತ ಕನ್ನಡ ಬಂಧುಗಳಿಗೆ ವಿನಂತಿ ಮಾಡ್ಕೊಂತೀವಿ, ದಯವಿಟ್ಟು ಮೊನ್ನೆ ಕನ್ನಡಿಗರೇ, ಯಾವುದೇ ಕಾರಣಕ್ಕೂ ವಲಸಿಗರು ನಂಬೇಡಿ. ಅವ್ರು ಕನ್ನಡ ಮಾತಾಡ್ತಾರೆ, ಮಾತಾಡ್ಲಿ, ಸಂತೋಷ. ಹಂಗಂದ್ಬಿಟ್ಟು ಅವ್ರ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಬೇಡ್ರಿ. ಅವ್ರ ತಲೆ ಮೇಲೆ ಕೂರಿಸ್ಕೊಂಡ್ರೆ ನಿಮ್ ತಲೆ ಪಾತಾಳಕ್ಕೆ ಹೋಗುತ್ತೆ, ನೀವು ಮೇಲಕ್ಕೆ ಹೋಗ್ತೀರಾ, ಯಮಲಕ್ಕೆ ಹೋಗ್ತೀರಾ. ಅವರಿಂದ ಏನು ಕನ್ನಡ ದೇಶಕ್ಕೆ ಉಪಯೋಗ ಇಲ್ಲ. ಕನ್ನಡಿಗರು ಎಲ್ಲಷ್ಟು ಕಿಂಚಿತ್ತು ಉಪಯೋಗ ಇಲ್ಲ. ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳೇ, ನಮ್ಮ ಪಕ್ಷದ ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತೇವೆ, ಯಾವುದೇ ಕಾರಣಕ್ಕೂ ವಲಸಿಗರನ್ನ, ಅದು ಯಾವುದೇ ಇರ್ಬೋದು, ವಲಸಿಗರನ್ನ ಯಾವುದೇ ಕಾರಣಕ್ಕೂ ನಂಬೇಡಿ. ಪರಭಾಷಿಕರನ್ನ, ವಲಸಿಗರನ್ನ ಯಾವುದೇ ಕಾರಣಕ್ಕೂ ನಂಬೇಡಿ, ತಲೆ ಮೇಲೆ ಕೂರಿಸ್ಕೋಬೇಡಿ. ಅವ್ರು ನಿಮ್ಮನ್ನ ಏನು ಮಾಡಲ್ಲ, ನಿಮ್ಮನ್ನ ಪಾತಾಳ ತಳ್ಳಿಬಿಟ್ಟು ನಿಮ್ಮನ್ನ ಸಾಯಿಸಿ, ನಿಮ್ಮನ್ನ ಶೋಷಣೆ ಮಾಡಿ, ನಿಮ್ಮ ಆಸ್ತಿ ಲಪಟಾಯಿಸಿ, ಶೋಷಣೆ ಮಾಡಿ, ಕೊಲೆಗಳು ಮಾಡಿ, ದರೋಡೆ ಮಾಡಿ, ಲೂಟಿ ಮಾಡಿ ಕರ್ನಾಟಕ ನಾಶ ಮಾಡ್ಬಿಡ್ತಾರೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಉದಾಹರಣೆ ನೋಡಿದ್ರ ಸ್ವಾಮಿ, ಮುನಿರತ್ನ ನಾಯ್ಡು ಏನ್ ಮಾಡ್ತಾರೆ, ಕನ್ನಡದ ಹೆಣ್ಮಕ್ಳನ್ನೇ ಬಳಸ್ಕೊಂತವ್ರೆ. ಕನ್ನಡದ ಹೆಣ್ಮಕ್ಳನ್ನ ಬಳಸ್ಕೊಂಡು
ಅದು ಕನ್ನಡಿಗರ ವಿರುದ್ಧ, ಕನ್ನಡಿಗರ ನಾಯಕರ ವಿರುದ್ಧ, ಸಮಾಜ ಯಾವುದೇ ಪಕ್ಷದಲ್ಲಿ ಇರ್ಬೋದು ಅಂತ ನಾಯಕರ ವಿರುದ್ಧ ಬಿಟ್ಟು ಲೈಂಗಿಕ ಪ್ರಚೋದನೆ ಒಳಪಡಿಸಿ ಆ ಒಂದು ಬಲೆಗೆ ಬೀಳೋ ತರ ಮಾಡಿ ಮತ್ತೆ ಅವರ ಅವನತಿ ಮಾಡ್ತಾವ್ರೆ. ಜೊತೆಗೆ ಏಡ್ಸ್ ಚುಚ್ಚುಮದ್ದು, ಏಡ್ಸ್ ಬರೋ ಕಾಯಿಲೆ ಈ ಚುಚ್ಚುಮದ್ದು ಹಾಕಿ ಮತ್ತೆ ಅವ್ರ ಪ್ರಾಣಹರಣ ಮಾಡ್ಬಿಡೋದು, ಅವನತಿ ಮಾಡೋದು. ಈ ರೀತಿ ಇದು ಇವ್ರದ್ದು ಸಣ್ಣ ಉದಾಹರಣೆ. ಇವ್ರದ್ದು ಬೆಳಕಿಗೆ ಬಂದಿದೆ. ಇನ್ನೇ ಎಷ್ಟೆಷ್ಟು ಏನೇನು ಮಾಡಿದ್ರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಸಮಸ್ತ ಕನ್ನಡ ಬಂಧುಗಳು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಪರಭಾಷೆಯ ವಲಸಿಗರನ್ನ ಯಾವುದೇ ಕಾರಣಕ್ಕೂ ನಂಬೇಡಿ. ಅವರಿಂದ ತುಂಬಾ ಎಚ್ಚರಿಕೆಯಿಂದ ಇರಿ. ಅವ್ರೇನು ಕೊಡ್ಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ, ಅವ್ರ ಹತ್ರ ಏನೋ ವ್ಯಾಪಾರ ಮಾಡ್ಬೇಕಾದ್ರೆ, ತಿನ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಿ, ಇಲ್ಲಾಂದ್ರೆ ನಿಮ್ಮ ಜೀವನೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತಾ ಇದೀವಿ. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಇನ್ನ ಇವ್ರ ಮೇಲೆ ಇನ್ನ ಏನೇನು ಕೃತ್ಯಗಳು ಸಿಗಿದಾರೋ ನಮಗಂತೂ ಗೊತ್ತಿಲ್ಲ. ಕೂಡಲೇ ಅವ್ರಿಗೆ ಉನ್ನತ ಮಟ್ಟದ ತನಿಖೆ ಮಾಡಿ, ಇಡೀ ಉನ್ನತ ಮಟ್ಟದ ತನಿಖೆ ಮಾಡಿ ಅವ್ರ ಬಗ್ಗೆ. ಮತ್ತೆ ಇಡೀ ಸಮಸ್ತ ಕರ್ನಾಟಕದಲ್ಲಿ ಯಾರು ವಲಸಿಗರು, ಪರಭಾಷೆ ವಲಸಿಗರು ಬಂದು ಏನು ಇಂಥ ದುಷ್ಕೃತ್ಯಗಳು ಎಸಗಿದಾರೋ ಇದನ್ನೆಲ್ಲ ಸಮಸ್ತ ಕನ್ನಡ ಬಂಧುಗಳ ಎದುರಿಗೆ ಇಡಬೇಕು. ಅದನ್ನ ತರಿಸಿ ವರದಿ ತಯಾರಿಸಿ ಏನೇನು ಮಾಡಿದರೆ ಮತ್ತು ಪರಭಾಷಿಕ ವಲಸಿಗರಿಂದ ಕನ್ನಡಿಗರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಅವ್ರ ಹತ್ರ ಯಾವ ರೀತಿ ನಡವಳಿಕೆ ಇರ್ಬೇಕಂತ ಎಲ್ಲ ಸಮಸ್ತ ಕನ್ನಡ ಬಂಧುಗಳಿಗೆ ತಿಳ್ಕೊಳ್ಳೋದು ಸರ್ಕಾರ ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಸಮಸ್ತ ಕನ್ನಡ ಬಂಧುಗಳು ರಕ್ಷಣೆ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.